ದುರ್ಗಾ, ಏನು ಕಾಲ್ ಮಾಡ್ಬಿಟ್ಟಿದ್ಯಲ್ಲ? ಹಲೋ ಬಾಸು, ಯಾವಾಗ ಬರ್ತೀರಾ ನೀವು? ದುರ್ಗಾ ಹೇಳಿದ್ನಲ್ಲ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ಬರೋದು ಲೇಟ್ ಆಗ್ಬೋದು. ಯಾಕೆ ಬೋರ್ ಆಗ್ತಾ ಇದೆಯಾ? ಹಾಗೇನಿಲ್ಲ ಬಾಸು. ಅಲ್ಲ, ನೀನು ಅಲ್ಲೇ ಹೋಟೆಲ್ ಇರ್ತೀಯ ತಾನೇ? ಹೌದು, ಅಂದರೆ ಹೋಟ್ಲಲ್ಲೇ ಇದ್ರೆ ಬೇಜಾರಾಗುತ್ತಲ್ವಾ, ಅದಕ್ಕೆ ಹಾಗೆ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಬೇಡ ದುರ್ಗಾ, ಮೊದಲೇ ಹೊಸ ಜಾಗ, ದಾರಿಗಿರಿ ತಪ್ಪಿದ್ರೆ? ದಾರಿ ಯಾಕೆ ತಪ್ಪುತ್ತೆ ಬಾಸು? ನಾನು ಹಳ್ಳಿಯವಳು, ದಾರಿ ಹುಡ್ಕೋದು ನಂಗೆ ತುಂಬಾ ಸುಲಭ. ನಾನು ಎಲ್ಲಿಗೆ ಹೋದ್ರೂ ವಾಪಸ್ ಬರೋದು ನನಗೆ ಗೊತ್ತು. ಗೊತ್ತು ದುರ್ಗಾ, ಆದ್ರೆ ಇದು ಹೊಸ ಜಾಗ. ಬಾಸು, ನಾನೇನು ಚಿಕ್ಕವಳಾ? ಗೊತ್ತು, ಆದ್ರೆ ಜಾಗ ಹೊಸದಲ್ವಾ? ಬಾಸು, ನಾವೇನ್ ಭಾಷೆ ಗೊತ್ತಿಲ್ಲಿರೋ ಫಾರಿನ್ಗೆ ಬಂದಿದೀವಾ? ನಾವು ಬಂದಿರೋದು ಕೊಡಗಿಗೆ ತಾನೆ, ಇಲ್ಲೂ ಕನ್ನಡನೇ ಅಲ್ವಾ ಮಾತಾಡೋದು. ಇಲ್ಲಿನ ತೋಟ, ನದಿ ಇದನ್ನೆಲ್ಲ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಸರಿ ಸರಿ, ಆಯ್ತು, ಹುಷಾರು. ಇನ್ ಕೇಸ್ ನಂದು ಏನಾದರೂ ಮೀಟಿಂಗ್ ಬೇಗ ಮುಗಿದ್ರೆ ನಾನು ಡೈರೆಕ್ಟಾಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ಮಾವ ಹೇಳಿರೋ ಪ್ರಕಾರ ಆ ದೇವಸ್ಥಾನ ಇಲ್ಲೇ ಎಲ್ಲೋ ಇದೆ. ಆದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಹುಡ್ಕಿದ್ರು ಆ ದೇವಸ್ಥಾನ ಸಿಗ್ಲೇ ಇಲ್ಲ. ಯಾವುದೋ ಒಂದು ಶಕ್ತಿ ನನ್ನ ತಡಿತಿರೋ ಹಾಗೆ ಅನ್ನಿಸ್ತು. ನೀನೇನು ಯೋಚನೆ ಮಾಡ್ಬೇಡ ಅಕ್ಕ, ಹೋದ್ಸಲ ನೀನು ಒಬ್ಳೇ ಇದ್ದೆ, ಈ ಸಲ ನಿನ್ ಜೊತೆ ನಾನು ಇದ್ದೀನಿ. ಆ ದೇವಸ್ಥಾನ ಎಲ್ಲಿದೆ ಅಂತ ನಾವು ಹುಡುಕ್ತೀವಿ. ಆ ದೇವಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಯಾಕೋ ಮನ್ಸು ಕಸಿವಿಸಿ ಆಗ್ತಾ ಇದೆಯಲ್ಲ. ಡಿನ್ನರ್ ಪ್ಲ್ಯಾನ್ ಕ್ಯಾನ್ಸಲ್ ಆದಾಗಿಂದನೂ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಯಾವಾಗ ಏನು ಕೆಟ್ಟಾಗುತ್ತೋ ಅಂತ ಭಯ ಕಾಡ್ತಾ ಇದೆ. ದುರ್ಗಾ ಒಬ್ಳೆ ಹೊರಗಡೆ ಹೋಗಿರೋದಕ್ಕೆ ಹೀಗಾಗ್ತಾ ಇಲ್ಲ ತಾನೆ? ಅವಳಿಗೆ ಎಲ್ಲೂ ಹೋಗ್ಬೇಡ ಅಂತ ಹೇಳಲ್ಲ. ತರುಣ್, ಅಣ್ಣನಿಗೋಸ್ಕರ ನಾವು ಪ್ಲಾನ್ ಮಾಡಿರೋ ಕ್ಯಾಂಡಲ್ ಲೈಟ್ ಡಿನ್ನರು ಅಕ್ಷರಶಃ ಫೈರ್ ಆಗಿದೆ. ಸೋ ರೊಮ್ಯಾಂಟಿಕ್ ಅಲ್ವಾ? ಪಾಪ ದುರ್ಗಾ ಅದಕ್ಕೆ ಹಳ್ಳಿಯಿಂದ ಬಂದಿರೋರು, ಅವ್ರಿಗೆ ಇದೆಲ್ಲ ಡ್ರೀಮ್ ಅನ್ಸಿರುತ್ತೆ. ಸೋ ಹ್ಯಾಪಿ ಫಾರ್ ದೆಮ್. Just shut up, Shanvi. Just shut up. Like seriously. ಯಾವಾಗ ನೋಡಿದ್ರು ಅವರಿಬ್ಬರ ಬಗ್ಗೆ ಮಾತಾಡ್ತಿರ್ತೀಯ. ನಿನ್ನ ಹತ್ರ ಮಾತಾಡೋಕೆ ಬೇರೆ ಟಾಪಿಕ್ ಇಲ್ವಾ? ನನ್ನ ತಲೆ ಕೆಡ್ತಿದೆ ಇಲ್ಲಿ. ನಾನು ನೋಡಿದ್ರೆ ಈ ಮನೆಯಲ್ಲಿ ಕದ್ದು ಮುಚ್ಚಿ ನಿನ್ನ ನೋಡಕ್ ಬರಬೇಕು. ನೀನು ಅವರಿಬ್ರು ಹನಿಮೂನ್ ಬಗ್ಗೆ ನನ್ಗೆ ಲೆಕ್ಚರ್ ಕೊಡ್ತಿದ್ಯಾ? ಐ ಸೀರಿಯಸ್ಲಿ ಕ್ಯಾನ್ ನಾಟ್. ಸಡನ್ ಆಗಿ ನಿನ್ಗೇನಾಯ್ತು ತರುಣ್? ಮೊದಲು ಈ ಪ್ಲಾನ್ ಬಗ್ಗೆ ಹೇಳಿದಾಗ ಗುಡ್ ಅಂತ ಹೇಳ್ತಿದ್ದೆ, ಸೂಪರ್ ಅಂತ ಹೇಳ್ತಿದ್ದೆ, ಒಳ್ಳೆ ಕೆಲಸ ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಈಗ ಸಡನ್ ಆಗಿ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ನನ್ನ ಮೇಲೆ ರೇಗಾಡ್ತಾ ಇದೆಯಾ? ವೈ ಆರ್ ಯು ಬೀಯಿಂಗ್ ಸೋ ರೂಡ್? ಯಾಕಂದ್ರೆ ನೀನ್ ಮಾಡ್ತಿರೋದು, ನೀನ್ ಮಾತಾಡ್ತಿರೋದು ನನ್ನ ತಲೆ ಹಾಳಾಗ್ತಿದೆ. ಲೈಕ್ ಸೀರಿಯಸ್ಲಿ, ಯಾರು ನಮ್ಮಿಬ್ರು ನಾವು ಒಂದಾಗಕ್ಕೆ ಬಿಡ್ತಿಲ್ವೋ ಅವ್ರ ಬಗ್ಗೆ ನೀನ್ ಮಾತಾಡ್ತಾ ಖುಷಿಯಾಗಿ ಹೇಳ್ತಿದ್ಯಾ? ಪ್ಲೀಸ್ ಶಾನ್ವಿ, ಅವರಿಬ್ರು ಹತ್ರ ಮಾಡೋದನ್ನ ನಿನಗೆ ಖುಷಿ ಕೊಡ್ಬೋದು, ಆದ್ರೆ ನನಗಲ್ಲ. ಈ ಓವರ್ ಎಕ್ಸೈಟ್ಮೆಂಟ್ ಕಮ್ಮಿ ಮಾಡು. ನಿನ್ಗೇನು ಆಗಿದೆ ತರುಣ್? ಏನೇನೋ ಮಾತಾಡ್ತಾ ಇದೀಯಾ? ಯು ಆರ್ ಆಕ್ಟಿಂಗ್ ಲೈಕ್ ಅ ಟಾಕ್ಸಿಕ್ ಪರ್ಸನ್. ಶಾನ್ವಿ, ಏನಾಯ್ತು? ಯಾಕಿಬ್ರು ಹೀಗೆ ಕಿತ್ತಾಡ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರಿ. ತರುಣ್, ಬೇಡಪ್ಪ, ಸುಮ್ಮನೆ ಇರು. ನೋಡು ಶಾನು, ಇವನಿಗೆ ಆಫೀಸಲ್ಲಿ ಏನೋ ಟೆನ್ಷನ್ ಇರುತ್ತೆ, ಅದಕ್ಕೆ ಹೀಗೆ ತಲೆನೋವಲ್ಲಿ ಮಾತಾಡ್ತಿದ್ದಾನೆ. ನೀನಿವಾಗ ಸಮಾಧಾನವಾಗಿರು, ನಾನು ಹತ್ರ ಮಾತಾಡ್ತೀನಿ, ಆಮೇಲೆ ಅವ್ನು ಸರಿ ಹೋಗ್ತಾನೆ. ನೀನು ಇಲ್ಲಿಂದ ಹೋಗು ಹೋಗು ಹೋಗು. ಇನ್ನು ಎಲ್ಲಿ ಅಂತ ಹುಡ್ಕೋದು? ಇಡೀ ಕಾಡೆಲ್ಲ ಹುಡುಕ್ತಾ ಇದೀವಿ, ಆದ್ರೆ ಆ ದೇವಸ್ಥಾನ ಎಲ್ಲಿದೆ ಅಂತಾನೆ ಸಿಕ್ತಿಲ್ವಲ್ಲ. ನಂಗಂತೂ ಕಾಲೆಲ್ಲ ತುಂಬಾ ನೋವ್ತಿದೆ ಅಕ್ಕ. ಒಂದ್ ವೇಳೆ ಜಗನ್ನಾಥ್ ಸರ್ ಹೇಳಿದ ಜಾಗ ಇದಲ್ದೆ ಹೋದ್ರೆ ಆ ದೇವಸ್ಥಾನ ನಮಗ್ ಸಿಗ್ಲೇ ಇಲ್ಲ ಅಂದ್ರೆ ಏನ್ ಮಾಡೋದು?
ದುರ್ಗಾ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಮಾವ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ದೇವಸ್ಥಾನ ಇಲ್ಲೇ ಎಲ್ಲೋ ಇರಬೇಕು. ಯಾವುದೋ ಒಂದು ಮಾಯಾಶಕ್ತಿ ಅದನ್ನು ಮರೆ ಮಾಡ್ತಿರ್ಬೇಕು. ಅದು ಸಿಗೋವರೆಗೂ ನಾವು ನಮ್ಮ ಹುಡುಕಾಟನ ಬಿಡಬಾರ್ದು ದುರ್ಗಾ. ಅಕ್ಕ ನೀನು ಹೇಳ್ತಿರೋದು ನೋಡಿದ್ರೆ ಯಾವುದಾದ್ರೂ ಪವಾಡ ನಡೆದ್ರೆ ಮಾತ್ರ ನಮ್ಗೆ ಆ ದೇವಸ್ಥಾನ ಕಾಣಿಸುತ್ತೆ ಅನ್ನೋ ಥರ ಇದೆ. ನಿನಗೇನ್ ತಲೆ ಕೆಟ್ಟಿದ್ಯಾ ತರುಣ? ಅಲ್ವೋ, ಆ ಶಾನ್ವಿ ನಮ್ ಪ್ಲಾನಿಂಗ್ ಕೀ ಇದ್ದ ಹಾಗೆ. ಅವಳನ್ನ ಇಟ್ಕೊಂಡು ಈ ಇಡೀ ಆಸ್ತಿನ ನಮ್ ಕೈಗೆ ಬರೋ ಹಾಗೆ ಮಾಡ್ಕೋಬೇಕು. ಹಾಗೆ ಮಾಡ್ಕೋಬೇಕಂದ್ರೆ ಅವಳು ನಮಗ್ ದಾರಿ ಆಗ್ಬೇಕು. ನೀನ್ ಯಾವಾಗ್ಲೂ ಹೀಗೆ ಅವಳ ಹತ್ರ ಕಿರಿಕ್ ಮಾಡ್ಕೋತಾ ಇದ್ರೆ ಅವಳು ಶರತ್ ಕಡೆ ಹೋಗ್ತಾಳೆ ಹೊರತು ನಮ್ ಕಡೆಗ್ ಬರಲ್ಲ. ಆಗ ನಮ್ ಕನಸು ಇನ್ನು 50 ವರ್ಷ ಮುಂದೆ ಹೋಗುತ್ತೆ. ಇದೆಲ್ಲ ಬೇಕಾ ನಿನ್ಗೆ? ಮಾಮ್ ಪ್ಲೀಸ್, ಇವಾಗ ನೀನ್ ನಂಗೆ ಲೆಕ್ಚರ್ ಕೊಡಕ್ ಹೋಗ್ಬೇಡ. ಶರತ್ ನಮ್ ಬೀದಿಗೆ ತರೋ ಪ್ರತಿಯೊಂದು ಪ್ಲಾನು ನನ್ ಫೇಲ್ ಆಗ್ತಿದೆ. ಲಾವಣ್ಯ ಪ್ಲಾನ್ ಕೂಡ ಮೆಸಪ್ ಆಯ್ತು. ಅವ್ನು ಲಕ್ ನೋಡ್ತಿದ್ರೆ ನನ್ಗೆ ಹುಚ್ಚ ಹಿಡಿತಿದೆ ಅಮ್ಮ. ಕೋಪದಲ್ಲಿ ಅವಳ ಕೊಲೆ ಮಾಡಿಲ್ಲ ಅಷ್ಟೇ. ಅಯ್ಯೋ, ಏನೋ ಮಾತಾಡ್ತಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರು. ಅಲ್ಲ, ಆ ಷರತ್ತನ್ನ ಕಟ್ ಹಾಕೋದಕ್ಕೆ ನಮ್ಗೆ ಮುಂದೆ ಬೇಕಾದಷ್ಟು ಆಪರ್ಚುನಿಟಿ ಸಿಗುತ್ತೆ. ಅಲ್ಲ, ಇದೊಂದು ಪ್ಲಾನ್ ಹಾಳಾಗಿದ್ ಮಾತ್ರಕ್ಕೆ ನೀನ್ ಹೀಗೆ ಔಟ್ ಆಫ್ ಕಂಟ್ರೋಲ್ ಆದ್ರೆ ಹೇಗೋ ಕಂದ? ಅದೆಲ್ಲ ನನಗೆ ಅರ್ಥ ಆಗತ್ತೆ ಮಾಮ್, ಬಟ್ ಅವ್ನು ಮಾಡಿರೋ ನಂಗೆ ಅವಮಾನಕ್ಕೆ ನನಗೆ ಸಮಾಧಾನ ಆಗ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಎಲ್ಲಿವರೆಗೂ ನಾನು ಅವನ್ನ ಈ ಮನೆಯಿಂದ ಆಚೆ ಹಾಕಲ್ವೋ, ಅವ್ನ ಸಿಂಹಾಸನದ ಮೇಲೆ ನಾನು ಕೂತ್ಕೊಳ್ಳಲ್ವೋ, ಅಲ್ಲಿವರೆಗೂ ನಂಗೆ ಶಾಂತಿ ಇಲ್ಲಮ್ಮ. ಡಿಫೀಟ್ ಅಂದ್ರೆ ಏನನ್ನೋದು ನಾನು ಅವನಿಗೆ ತೋರಿಸ್ತೀನಿ. ಜಸ್ಟ್ ವೇಟ್.